ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ವಾಪಸ್ ಕರೆದುಕೊಳ್ಳುವಂತಹ ಪ್ರಯತ್ನದಲ್ಲಿದೆ. ಮೋದಿಜಿ ಬಿಜೆಪಿಯ ರಾಜ್ಯದ ಹೈಕಮಾಂಡ್ಗೆ ಕರೆ ಮಾಡಿ ಏನನ್ನ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ, ಕೇಳಿ. ನರೇಂದ್ರ ಮೋದಿಜಿ ಅವರು ಕರೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಬೇಕು ಅಂತ ಹೇಳಿ ಒಂದು ಕರೆಯನ್ನ ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಈ ಬಿಜೆಪಿಯ ರಾಜ್ಯದ ಹೈಕಮಾಂಡ್ ಏನು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಾಯಕರು, ಅಧಿಕೃತ ನಾಯಕರಿದ್ದಾರೆ, ಇವರೆಲ್ಲರೂ ಕೂಡ ಒಂದು ಮಾತನ್ನ ಹೇಳಿದಾರಂತೆ. ಅವರನ್ನು ವಾಪಸ್ ಕರೆದುಕೊಳ್ಬೇಕಾದ್ರೆ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಬೇಕಾಗ್ತದೆ, ಸಿಎಂ ಸ್ಥಾನ ಕೊಟ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಮೋದಿಜಿ ಅವರಿಗೆ ಈ ವಿಷಯ ಹೋಗಿ ತಲುಪಿದೆಯಂತೆ. ಆಯ್ತು, ಕೊಡ್ಲಿಕ್ಕೆ ಬರುತ್ತೆ, ಅವರನ್ನ ಕರೆಸ್ಕೊಳ್ಳಿ ಅಂತ ಹೇಳಿ ಹೇಳಿದಾರಂತೆ. ಇದೇ 2026ರ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹುಲಿ ವ್ಯಾಘ್ರಹ ರೀತಿಯಲ್ಲಿ ಮತ್ತೆ ವಾಪಸ್ ಆಗಬಹುದು ಅನ್ನುವಂತ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಇವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿಯ ರಾಜ್ಯ ಸರ್ಕಾರ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ನೀವೆಲ್ಲ ಇಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು, ಅಥವಾ ನೀವಷ್ಟೇ ಅಲ್ಲ, ಎಲ್ರಿಗೂ ಕೂಡ ಒಂದು ಸಂಶಯ ಮೂಡಬಹುದು. ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ BSY ವಿಜಯೇಂದ್ರ ಇದ್ದಾರೆ, ಅವರನ್ನ ಬಿಟ್ಟು ಹೇಗೆ ಇವರಿಗೆ ಯತ್ನಾಳ್ ಸಿಎಂ ಸ್ಥಾನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಸೊ ನಿಮ್ಗೆಲ್ರಿಗೂ ಕೂಡ ಒಂದು ದಿಗ್ಭ್ರಾಂತ ಆಗಬಹುದು. ಆದ್ರೆ ಬಹುತೇಕ ಇನ್ನೊಂದು ವಿಚಾರ ತಿಳಿದು ಬಂದಿದ್ದ ಪ್ರಕಾರ BSY ವಿಜಯೇಂದ್ರ ಅವರಿಗೆ ಕೇಂದ್ರದಲ್ಲಿ ಯಾವುದೇ ಒಂದು ದೊಡ್ಡ ಕೂರ್ಚಿ ಸಿಗಲಿದೆ, ದೊಡ್ಡ ಅಧಿಕಾರ ಸಿಗಲಿದೆ ಅನ್ನುವಂಥದ್ದನ್ನ ಸೊ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇದೆ ಅಂತೆ. ವಿಜಯೇಂದ್ರ ಅವರಿಗೆ ಕೇಂದ್ರದಲ್ಲಿ ದೊಡ್ಡ ಉನ್ನತ ಸ್ಥಾನವನ್ನು ಕೊಡಲಾಗುತ್ತೆ. ಸೊ ದಯವಿಟ್ಟು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸ್ಥಾನವನ್ನ ಯತ್ನಾಳ್ ಅವರಿಗೆ ಬಿಟ್ಟು ಕೊಡ್ಲೇಬೇಕು ಅನ್ನುವಂತಹ ವಿಷಾದ ನಡೆದಿದೆಯಂತೆ. ಸೊ ಇದನ್ನೆಲ್ಲ ಕೇಳಿದಾಗ ಎಲ್ಲೋ ಒಂದು ಕಡೆ ಬಹುತೇಕ ಈ ರೀತಿ ಮನೆ ಹಾಕಬಹುದಾ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸೊ ಈಗ ಬಿಜೆಪಿ ಹೈಕಮಾಂಡ್ ನಿಂದ ಬರ್ತಾ ಇರುವಂತಹ ಮಹತ್ವದ ಬೆಳವಣಿಗೆಯ ಮಾತುಗಳನ್ನ ಕೇಳ್ತಾ ಇದ್ರೆ, ಅಥವಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಿರ್ತಕ್ಕಂಥ ಒಂದು ಉತ್ತಮ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ, ಆರ್ ಅಶೋಕ್ ಮತ್ತು BSY ವಿಜಯೇಂದ್ರ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೀಟಿಂಗ್ ಅಲ್ಲಿ ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಪಟ್ಟಿದ್ದೀವಿ. ಬಹುತೇಕ ಭಾರತೀಯ ಜನತಾ ಪಾರ್ಟಿ ಒಡೆದು ಹೋದಂತಹ ಈಗ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕೂಡಿ ನಡೆಯುವಂತಹ ಕೆಲಸ ಆಗ್ತಿದೆಯಾ? ಸೊ ಬಹುತೇಕ ಇವರಿಬ್ಬರ ಮಧ್ಯೆ ಯಾವುದಾದ್ರೂ ಒಂದು ಮನಸ್ತಾಪಕ್ಕೆ ಕೊನೆ ಎಳೆಯುವಂತಹ ಕೆಲಸ ಮಾಡಿದ್ರ, ಇದಕ್ಕೇನಾದ್ರೂ ಒಂದು ದಾರಿ ಉಪಯೋಗ ಹುಡುಕಿದ್ರ ಅಂತೇಳಿ ನಾವು ಹುಡುಕ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ BSY ವಿಜಯೇಂದ್ರ ಅವರಿಗೆ ಕೇಂದ್ರದಲ್ಲಿ ಸರ್ಕಾರ ಕೊಟ್ರೆ, ಹಾಗೆ ಇಲ್ಲಿ BSY ವಿಜಯೇಂದ್ರನ ವಿರುದ್ಧ ನಿಂತ್ಕೊಂಡಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈಗ ಸಿಎಂ ಸ್ಥಾನ ಒದಗಿಸುವಂತಹ ಶಕ್ತಿ ನಡೀತಾ ಇದೆ. ಇನ್ನು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಇದರಲ್ಲಿ ಎರಡು ಮಾತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತೆ ಒಂದು ಸಾಥ್ ಸಿಗಲಿದ್ದು, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಾಥ್ ಕೊಡಲಿದ್ದು, ಭಾರತೀಯ ಜನತಾ ಪಾರ್ಟಿಯ ಮುಖಾಂತರನೇ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಅಂತ ಈಗ ಭಾರತೀಯ ಜನತಾ ಪಾರ್ಟಿಯ ಕೆಲವು ರೆಬಲ್ಸ್ ಟೀಮ್ ಇರತಕ್ಕಂಥ ನಾಯಕರು ಮತ್ತು ಅದರ ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಈಗ ಆ ಒಂದು ವಿಚಾರವನ್ನ ಮಾಸ್ಟರ್ ಮೀಡಿಯಾಗಳ ಮುಂದೆ ಹೇಳ್ತಾ ಇರುವಂತದನ್ನ ನಾವು ಗಮನಿಸಿದೀವಿ, ಹಾಗೆ ನೀವು ಕೂಡ ಗಮನಿಸಿರ್ತೀವಿ. ಸೊ ಈ ಒಂದು ಏನು ಈಗ ಸದ್ಯಕ್ಕೆ ಹೈಕಮಾಂಡ್ಗೆ ನರೇಂದ್ರ ಮೋದಿಜಿ ಅವರ ಕರೆ ಮಾಡಿದ್ರು, ನರೇಂದ್ರ ಮೋದಿಜಿ ಅವರ ಕರೆಯಿಂದ ಮತ್ತೆ ವಾಪಸ್ ಹೋಗಲಾಗ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದೆ ಫೆಬ್ರವರಿ ಮಾರ್ಚ್ ನಲ್ಲಿ ಅಂತ ಹೇಳಿ ಏನ್ ನೀವು ಕೇಳ್ಪಡ್ತಾ ಇದ್ರಿ, ಇದಂತೂ 101% ಸತ್ಯ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲದೆ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ನೋವು ನಲಿವುಗಳನ್ನ ತಿನ್ನುತ್ತಾ ಇದೆ. ಯಾಕಂದ್ರೆ ಕಾರಣ ಬಸನಗೌಡ ಪಾಟೀಲ್ ಹಿಂದೆ ಇಡೀ ಹಿಂದುತ್ವದ ಸಮಾವೇಶವೇ ಅಡಗಿದೆ. ಸೊ ಹಾಗಾಗಿ ಆ ಬಸನಗೌಡ ಪಾಟೀಲ್ ಯತ್ನಾಳನ್ನ ಬಿಟ್ರೆ ಹೊಡೆತ ಬೀಳೋದು ಒಂದು ಪಕ್ಕಕ್ಕಿರಲಿ, ಆದ್ರೆ ಅವರನ್ನ ಹೇಗ್ ಬಿಡೋದು ಅನ್ನುವಂಥದ್ದು ನರೇಂದ್ರ ಮೋದಿಜಿ ಅವರಿಗೆ ಬಹುತೇಕ ಇದು ತಲೆಗೆ ಹೊಳೆದಿರುವಂತದ್ದಾಗಿರ್ಬೋದು, ಅಥವಾ ನರೇಂದ್ರ ಮೋದಿಜಿ ಅವರಿಗೆ ಇದು ಬಲಿಷ್ಠವಾಗಿ ವಿಷಯ ಈಗ ತಲುಪಿದೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಇದನ್ನ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೋ, ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಸಿಎಂ ಮಾಡೋದಾದ್ರೆ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿದಾರಂತೆ. ಹಾಗಾಗಿ ಸೊ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನ ಸೇರುವ ಸಾಧ್ಯತೆ ಇದೆ. ಸೊ ಈ ಒಂದು ವಿಚಾರ ಗಮನಿಸ್ತಾ ಇದ್ರೆ ನಮಗೆಲ್ರಿಗೂ ಕೂಡ ಗೊತ್ತಾಗತ್ತೆ, ಬಹುತೇಕ ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಯಾವುದಾದ್ರೂ ಒಂದು ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರ BSY ವಿಜಯೇಂದ್ರಗೆ. ಹಾಗೆ ಇಲ್ಲಿ ಮುಂದೆ ಅಧಿಕಾರ ಭಾರತೀಯ ಜನತಾ ಪಾರ್ಟಿ ಆರಿಸಿ ಬಂದಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯ ಪೀಠವನ್ನ ಪಡಿಲಿಕ್ಕೆ ಯತ್ನಾಳ್ ಅವರಿಗೆ ಅವಕಾಶ ಕೊಡ್ತಾರ ಅನ್ನುವಂಥದ್ದನ್ನು ಕೂಡ ಬಹಳ ಬಹಳ ಲೆಕ್ಕ ಬಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕಾಗಿರುವಂಥದ್ದು. BSY ಯಡಿಯೂರಪ್ಪನವರು ನಿಮಗೆ ಗೊತ್ತಿರುವ ಹಾಗೆ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ
ನನಗೆ CM ಸ್ಥಾನ ಬೇಕೇ ಬೇಕು ಅಂತೇಳಿ ಕಣಕ್ಕಿಳಿದಂಥ ಸಂದರ್ಭದಲ್ಲಿ ಇಲ್ಲ ನಾನು ಕೂಡ CM ಅಂತಿರ್ತಕ್ಕಂಥ ಯತ್ನಾಳ್ರವರ ವಿರುದ್ಧ ಹೋಗಿ ಇವರನ್ನು ಉಚ್ಚಾಟನೆ ಮಾಡಿಸಿ ಬಿಜೆಪಿಯ ಹೈಕಮಾಂಡ್ದವರ ಜೊತೆಗೆ ಮಾತಾಡಿಕೊಂಡು ಇವರನ್ನ ಉಚ್ಚಾಟನೆ ಮಾಡಿಸಿ ಕೇಂದ್ರ ಸರ್ಕಾರದ ನಾಯಕರಿಗೆ ಗೊತ್ತಾಗದೇ ಇರುವ ಹಾಗೆ ಇವರನ್ನ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಬಹಳ ಹಿಂದೆ ಕೇಳ್ಪಟ್ಟಿದ್ದೀವಿ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚಾಟಿತ ವ್ಯಕ್ತಿ ಅನ್ನೋದು ನರೇಂದ್ರ ಮೋದಿಜಿ ಅವರಿಗೆ ಹಾಗೂ ಯೋಗಿ ಆದಿತ್ಯನಾಥ್ ಅವರಿಗೆ ಹಾಗೆ ಮೇಲಿರ್ತಕ್ಕಂಥ ಕೇಂದ್ರದ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಹುತೇಕ ವಿಷಯ ತಲುಪಿದೆಯಾ ಹಾಗಾದ್ರೆ ಎನ್ನುವಂಥದ್ದು ಕೂಡ ಬಹಳ ಗಂಭೀರವಾಗಿ ನೋಡ್ಬೇಕಾಗಿದೆ. ಎಷ್ಟೋ ವರ್ಷಗಳಾದ್ರೂ ಕೂಡ ಈ ವಿಚಾರಗಳು ಹೀಗೆ ಬಂದಿರ್ತವೆ ಸೈಲೆಂಟ್ ಆಗಿ, ಮತ್ತೆ ಕರ್ಕೊಳಕ್ ಬರುತ್ತೆ ಬಿಡು, ಮತ್ತೆ ಮಾಡಕ್ ಬರುತ್ತೆ ಬಿಡು ಅನ್ನುವಂತ ಏರುಪೇರುಗಳಾಗ್ತಾ ಇರುತ್ತೆ. ಆದ್ರೆ ಈಗ ನರೇಂದ್ರ ಮೋದಿಜಿ ಅವರು ಕೂಡ ಈ ಒಂದು ವಿಚಾರಣೆಯನ್ನ ಬಹಳ ಆಲಿಸ್ಕಿ ತಗೊಂಡಿರುವಂತದ್ದು. ಹಾಗೆ ಅವರು ಈ ಒಂದು ಹೈಕಮಾಂಡ್ಗೆ ಕರೆಯನ್ನ ಮಾಡಿ ತಿಳಿಸುವ ಮುಖಾಂತರ ಯತ್ನಾಳ್ರವರನ್ನ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಹಾಗಾದ್ರೆ ಯಾವಾಗ ಕರ್ಕೋಬಹುದು? ಇದೇ ಫೆಬ್ರವರಿ ಮಾರ್ಚ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಾಪಸ್ ಭಾರತೀಯ ಜನತಾ ಪಾರ್ಟಿಯ ಸೇರುವ ಸಾಧ್ಯತೆ ಇದೆ. ಹಾಗೆ ಅದೇ ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ. ಏನು, ಭಾರತೀಯ ಜನತಾ ಪಾರ್ಟಿ 2028 ಚುನಾವಣೆಯಲ್ಲಿ ಆರಿಸ್ಕೊಂಡು ಬಂದಿದ್ದೆ. ಆದ್ರೆ ಬಹುತೇಕ 2028 ಚುನಾವಣೆಯಲ್ಲಿ CM ಸ್ಥಾನದ ಗದ್ದುಗೆಯನ್ನ ಬಹುತೇಕ ಯತ್ನಾಳ್, ಬಸನಗೌಡ ಪಾಟೀಲ್, ಹಿಂದೂ ಪಯಾರ್ ಬ್ರ್ಯಾಂಡ್ ಅವರು ಪಡಿತಾರೆ ಅಂತ ಒಂದು ಸಂಖ್ಯೆ ಕಾಣ್ತಾ ಇದೆ. ನೋಡೋಣ, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಿಟರ್ನ್ ಆಗೋದಂತೂ ಪಕ್ಕ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಸಿಗ್ತಾ ಇದೆ. ಬಹುತೇಕ ಅವರು ರಿಟರ್ನ್ ಆದ್ರೆ ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ಮೇಲೆ ಬರುವಂತ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಬಸನಗೌಡ ಪಾಟೀಲ್ ಅವರನ್ನ ವಾಪಸ್ ಕರೆದುಕೊಳ್ಳಿ ಅಂತ ಹೇಳಿ ಈಗ ನರೇಂದ್ರ ಮೋದಿಜಿ ಅವರು ಸ್ವತಃ ರಾಜ್ಯದ ಬಿಜೆಪಿಯ ಹೈಕಮಾಂಡ್ಗೆ ಕರೆ ಮಾಡಿ ಒಂದು ಮಾತನ್ನ ತಿಳಿಸಿದಾರಂತೆ. ಕರ್ಕೊಳ್ತೀವಿ ಅಂತ ಬಿಜೆಪಿಯ ರಾಜ್ಯದ ಹೈಕಮಾಂಡ್ ಕೂಡ ಹೇಳಿದೆಯಂತೆ. ನೋಡ್ಬೇಕು ಏನೇನಾಗತ್ತೆ, ಬಸನಗೌಡ ಪಾಟೀಲ್ ಯತ್ನಾಳ್ರ ರಿಟರ್ನ್ ಏನ್ ಆಗಬಹುದು ಅನ್ನುವಂಥದ್ದನ್ನು ಕೂಡ ಮತ್ತಷ್ಟು ರಿಟರ್ನ್ ಸುದ್ದಿ ಏನಾದರೂ ಪ್ರಸಾರ ಆದ್ರೆ, ನಮಗೆ ಮಾಹಿತಿ ಬಂದಿದ್ದೇ ಆದ್ರೆ ಮತ್ತಷ್ಟು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ಮಾಹಿತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ರಾಜಕೀಯ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ.